ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಪ್ರವೇಶ ಶಾಲೆ ಪರೀಕ್ಷೆ 2025 ಒಂದು ಎರಡನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿಯನ್ನು ಈಗಾಗಲೇ ಬಿಟ್ಟಿರುವಂಥದ್ದು. ಹಾಗಾದರೆ ಅದನ್ನು ನಿಮ್ಮ ಒಂದು ಮೊಬೈಲಲ್ಲಿ ಯಾವ ಥರ ಒಂದು ಚೆಕ್ ಮಾಡ್ಬೋದು ಅಂತೇಳಿ ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು, ಸರ್ ಈ ಲಿಸ್ಟನ್ನು ಯಾವಾಗ ಬಿಡ್ತಾರೆ ಅಂತ ಕೇಳ್ತಾ ಇದ್ರು. ಸೊ ಹಾಗಾಗಿ ಈ ಒಂದು ವಿಡಿಯೋದ ಮೂಲಕ ನಿಮಗೆ ಅದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ನಲ್ಲಿ KREIS ಎಂದು ಟೈಪ್ ಮಾಡಿ, EIS ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಹೌದಾ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ. ಇದು ನಿಮಗೆ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅದನ್ನು ನೀವು ಅಲ್ಲಿ ಹೋಗಿ ಸಹ ನೀವು ಚೆಕ್ಕನ್ನು ಮಾಡ್ಬೋದು. ಇಲ್ಲಿ ನೋಡಿ, ನಿಮಗೆ ಈ ಥರ ಮಾಡಿದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಅಂತ EMRS ಅಂತ ಸರ್ಚ್ ಮಾಡಿದ್ಮೇಲೆ ಈ ಥರ ಒಂದು ಇಲ್ಲಿ ಓಪನ್ ಆಗತ್ತೆ ನೋಡಿ. ಓಪನ್ ಆದಮೇಲೆ ಏನಾಗುತ್ತೆ ನೋಡಿ, ಕಾಣಿಸ್ತಾ ಇದೆ ಪತ್ರಿಕಾ ಪ್ರಕಟಣೆ. ಇಲ್ಲಿ 15/5/2025 ಇಲ್ಲಿ ಒಂದು ಪ್ರಕಟಣೆ ಆಗಿರುವಂಥದ್ದು. ಹೌದಾ, ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ ಮೇಲೆ ನೋಡಿರಿ, ಇಲ್ಲಿ ನೋಡಿರಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳಿಗೆ 6ನೇ ತರಗತಿಯ ಪ್ರವೇಶಕ್ಕೆ ಮೊದಲನೇ ಸುತ್ತಿನ ಹಂಚಿಕೆಯ ನಂತರ ವಿದ್ಯಾರ್ಥಿಗಳು ಶಾಲೆಗೆ ದಾಖಲಾಗದಿರುವ ಉಳಿಕೆ ಸೀಟುಗಳನ್ನು 2ನೇ ಸುತ್ತಿನ ಹಂಚಿಕೆಯಲ್ಲಿ ಮಾಡಲಾಗಿದೆ. ಸೀಟು ಹಂಚಿಕೆಯ ಫಲಿತಾಂಶವನ್ನು ದಿನಾಂಕ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯಾವಾಗ 15/5/2025 KE ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿರುವಂಥದ್ದು. ಸೀಟು ಹಂಚಿಕೆಯಾದಂಥ ಅಭ್ಯರ್ಥಿಗಳು ಅಂದರೆ 21/5/2025 ಒಳಗೆ ಒಂದು ಸಂಜೆ 5:30 ಒಳಗೆ ತಾವು ಸಂಬಂಧಪಟ್ಟಂಥ ಒಂದು ಶಾಲೆಗೆ ಭೇಟಿ ನೀಡಿ ಒಂದು ಪ್ರವೇಶವನ್ನು ಪಡ್ಕೋಬೋದು. ನೋಡಿರಿ, ಲಾಸ್ಟ್ ಡೇಟ್ ನೋಡಿರಿ 21/5/2025 ಇದೆ. ಹಾಗಾಗಿ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ಈ ಸೆಕೆಂಡ್ ಲಿಸ್ಟಲ್ಲಿ ಇನ್ನೂ ಯಾರ ಹೆಸರು ಬಂದಿಲ್ಲ ನೋಡೋಣ, ವೆಯ್ಟ್ ಮಾಡಿರಿ. ಅಂದರೆ ಇನ್ನು 3ನೇ ಲಿಸ್ಟನ್ನು ಬಿಡ್ಬೋದು, ಆ ಲಿಸ್ಟ್ನಲ್ಲಿ ನಿಮ್ಮ ಒಂದು ಹೆಸರು ಬರ್ಬೋದು. ಓಕೆನಾ, ಅಂದರೆ ಇನ್ನೊಂದು 1 ವೀಕ್ ವೆಯ್ಟ್ ಮಾಡೋಣ. ಸೊ ನೆಕ್ಸ್ಟ್ ನೋಡಿ, ಇಷ್ಟಾದಮೇಲೆ ನಿಮ್ಮ ಒಂದು ಆಯ್ಕೆ ಪಟ್ಟಿ ಇಲ್ಲಿ ನೋಡಿರಿ, ಇದರೊಳಗೆ ಕಾಣಿಸ್ತಾ ಇದೆ 6ನೇ ತರಗತಿ 2ನೇ ಸುತ್ತಿನ ಪ್ರವೇಶ ಪಟ್ಟಿ ಅಂತ ಇದೆಯಲ್ಲ, ಇದ್ರ ಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಜಿಲ್ಲಾವಾರು ನಿಮ್ಮ ಒಂದು ಆಯ್ಕೆ ಪಟ್ಟಿಯನ್ನು ನೋಡ್ಬೋದು. ಹೇಗಂತ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ ಮೇಲೆ ನೋಡಿರಿ, ಇಲ್ಲಿ ಯಾದಗಿರಿ, ವಿಜಯನಗರ ಈ ಥರ ಒಂದು ಎಲ್ಲ ಜಿಲ್ಲೆಗಳ ಒಂದು ಹೆಸರು ಡಿಸ್ಪ್ಲೇ ಆಗ್ತಾಯಿದೆ. ಓಕೆ, ನಿಮ್ಮ ಒಂದು ಜಿಲ್ಲೆ ಯಾವುದು ಅಂತ ತಿಳಿ ಅಂದರೆ ನೀವು ಯಾವ ಜಿಲ್ಲೆಯಲ್ಲಿ ಎಕ್ಸಾಮ್ನ ಬರೆದಿದ್ದೀರಿ ಅಂದರೆ ನಿಮ್ಮ ಒಂದು ಜಿಲ್ಲೆನ ನೀವು ಆಯ್ಕೆ ಮಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಉದಾಹರಣೆಗೆ ನಾನು ಇಲ್ಲಿ ನಿಮಗೆ ವಿಜಯಪುರ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ, ವಿಜಯಪುರ. ಓಕೆ, ವಿಜಯಪುರ ಓಪನ್ ಆಯ್ತು ನೋಡ್ರಿ ಲಿಸ್ಟ್. ಹೌದಾ, ಈ ವಿಜಯಪುರದ ಅನ್ನೋಂಥ ಏನಂದರೆ ಆ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂಥ ಒಂದು ಅಭ್ಯರ್ಥಿಗಳು ಇಲ್ಲಿ ಕಾಣಿಸ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಜಿಲ್ಲೆಯನ್ನು ನೋಡ್ಕೊಳ್ಬೋದು ನೀವು. ಹಾಗೆ ವಿದ್ಯಾರ್ಥಿಗಳು ಇನ್ನೂ ನಿಮ್ಮ 3ನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಟ್ಟರೆ ಅಂದರೆ ನಿಮಗೆ ಆದಷ್ಟು ಬೇಗ ನಿಮಗೆ ಒಂದು ಅಪ್ಡೇಟನ್ನು ಮಾಡುತ್ತೆ ಕೆಲಸ ಮಾಡ್ತೀನಿ. ಹಾಗಾದರೆ ವಿದ್ಯಾರ್ಥಿಗಳು ಈ ಒಂದು ಮಾಹಿತಿ ಇಷ್ಟ ಆಯಿತು. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಒಂದು ಮಾಹಿತಿಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಮುಂಬರುವಂಥ ಒಂದು ಆದರ್ಶ ವಿದ್ಯಾಲಯ ಇರ್ಬೋದು, ಅಥವಾ ಮೊರಾರ್ಜಿ ದೇಸಾಯಿ ಸೈನಿಕ್ ಶಾಲೆ, ನವೋದಯ, ಮೊರಾರ್ಜಿ ಈ ಥರ ಒಂದು ಹಲವಾರು ಎಕ್ಸಾಮ್ಸ್ಗಳ ಒಂದು ಉಚಿತ ಆನ್ಲೈನ್ ತರಗತಿಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿದ್ಯಾರ್ಥಿಗಳು ಇನ್ನೊಂದು ನಿಮಗೆ ಒಂದು ಎಕ್ಸಾಂಪಲ್, ಇನ್ನೊಂದು ಜಿಲ್ಲೆಯ ಒಂದು ಲಿಸ್ಟನ್ನು ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿದೆ ನೋಡಿ, ಇನ್ನೊಂದು ಯಾದಗಿರಿ, ಕಲಬುರಗಿ, ಹಾಸನ ಈ ಥರ ಕಾಣಿಸ್ತಾ ಇದೆ. ಇನ್ನೊಂದು ನಿಮಗೆ ಬೆಳಗಾವಿಯ ಒಂದು ಲಿಸ್ಟನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ಜಸ್ಟ್ ನೋಡಿ ಓಪನ್ ಆಯ್ತಿದ್ದು. ಓಪನ್ ಆದಮೇಲೆ ನಿಮ್ಮ ಒಂದು ಹೆಸರು ಇದೆಯೇನು ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ ವಿದ್ಯಾರ್ಥಿಗಳು, ಇದೊಂದು ಆಗಿತ್ತು ಇವತ್ತಿನ ಒಂದು ಸಣ್ಣ ಒಂದು ಅಪ್ಡೇಟ್ ಮೊರಾರ್ಜಿ ಬಗ್ಗೆ. ಸೊ ಯಾರೆಲ್ಲ ಒಂದು ಆಯ್ಕೆ ಆಗಿದ್ರೆ ತಮಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ, ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಒಂದು ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಒಂದು ಲೈವ್ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.